ಹಾಯ್ ಹಲೋ ಡಿವೈನ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಈ ದಿನ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತೀರೋ ಆ ಸಮಯದಲ್ಲಿ ತಮಗಿದು ಅಪ್ಲೈ ಆಗುತ್ತೆ. ಯಾವುದು ತಮ್ಮ ಎನರ್ಜೀಸಿಗೆ ತಮಗೆ ಮ್ಯಾಚ್ ಆಗುತ್ತೋ ಅದನ್ನು ತಾವು ಸ್ವೀಕರಿಸಿ, ಉಳಿದದನ್ನು ಬೇರೆಯವರಿಗೆ ಬಿಡಿ. ಸೊ ಈಗ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಯೂನಿವರ್ಸ್, ನಾವು ವೀಕ್ಷಕರಿಗೆ ಕಾರ್ಡ್ಸ್ ಪ್ಲೀಸ್ ಯೂನಿವರ್ಸ್. ಸೊ ವೀಕ್ಷಕರೇ, ಫಸ್ಟ್ ಕಾರ್ಡ್ನ ಎನರ್ಜಿಯ ಪ್ರಕಾರ ತಾವು ತುಂಬಾ ಶ್ರಮ ಪಟ್ಟಿರ್ತೀರ ತಮ್ಮ ಲೈಫಲ್ಲಿ. ಇನ್ನೇನು ಸಕ್ಸಸ್ ಆಗುತ್ತೋ ಇಲ್ಲವೋ ಅಂತ ಯೋಚನೆ ಮಾಡ್ತಿರ್ತೀರ. ತಾವು ಒಂದೊಂದು ಕೆಲಸವನ್ನು ಮುಗಿಸ್ಬೇಕಾದ್ರೆ, ಒಂದೊಂದು ನಿರ್ಧಾರವನ್ನು ತೊಗೊಂಡು ಮುಂದೆ ಬರಬೇಕಾದ್ರೂ ತುಂಬಾ ಯೋಚನೆ ಪಟ್ಟು ತುಂಬಾ ಪ್ರಯಾಸ ಪಟ್ಟು ಬಂದಿರ್ತೀರ. ಈಗ ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಆಗುತ್ತೋ ಇಲ್ವೋ, ಏನಾಗುತ್ತೆ ಮುಂದೆ ರಿಸಲ್ಟ್ ಏನು ಅಂತಂದು ನೀವು ಯೋಚನೆ ಮಾಡ್ತಾಯಿರ್ತೀರ. ತುಂಬ ಲೈಫಲ್ಲಿ ಕಷ್ಟಗಳನ್ನ, ಏರಿಳಿತಗಳನ್ನ ಅನುಭವಿಸಿರ್ತೀರ. ಬಟ್ ಮುಂದೆ ಏನಾಗುತ್ತೆ, ನೀವು ಅದನ್ನು ಇನ್ನೂ ಸ್ವಲ್ಪ ಪೇಷನ್ಸಿಂದ ಹ್ಯಾಂಡ್ಲ್ ಮಾಡಿ ಸಿಚುವೇಶನ್ನ. ನಿಮ್ಮನ್ನು ನೀವು ಪೊಲೈಟಾಗಿ ಇಟ್ಕೊಳ್ಳಿ, ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ಳಿ. ಇನ್ನೂ ಸ್ವಲ್ಪ ಇದೆ, ಹತ್ರ ಇದೆ ನಿಮ್ಮ ಗೋಲು ರೀಚ್ ಆಗಲಿಕ್ಕೆ ಅಂತ ಹೇಳ್ತಿದ್ದಾರೆ. ಇನ್ನೇನು ನೀವು ನಿಮ್ಮ ಮೈಂಡ್ ಮತ್ತು ಸೋಲನ್ನು, ಹಾರ್ಟನ್ನು ಒಂದೇ ಅಲೈನಲ್ಲಿ ಮಾಡ್ಕೊಳ್ಳಿ. ಒಂದು ಸಮಾಧಾನ ಮಾಡಿಕೊಂಡು ಇನ್ನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ಮುಂದೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಬಂದು ಇದರಿಂದ ನಿಮಗೆ ಮುಂದೆ ಗಾಡ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ಒಂದು ಒಳ್ಳೆಯದಾದ ಆಪರ್ಚುನಿಟೀಸ್ ಬರುತ್ತೆ. ಸೊ ದೇವರೇ ನಿಮಗೆ ಅದನ್ನು ಆಪರ್ಚುನಿಟೀಸನ್ನ ತಂದು ಕೊಡಲಿದ್ದಾರೆ. ಯಶಸ್ಸನ್ನು ಕಾಣ್ತೀರಾ, ನೀವು ಅದ್ರ ಕಡೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೇನಾದರೂ ಆದರೆ ನಿಮಗೆ ಲೈಫಲ್ಲಿ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಎನರ್ಜೀಸ್ ಏನಿದೆ ಚೆಕ್ ಮಾಡೋಣ. ಸೊ ಅದೇ ಪ್ರಕಾರ ನೀವು ಪೇಷನ್ಸಿಂದ ಎಲ್ಲದನ್ನೇ ಹ್ಯಾಂಡಲ್ ಮಾಡ್ಕೊಂಡು ಹೋದರೆ, ಲೈಕ್ ಈ ಫಿಸಿಕಲ್ ವರ್ಲ್ಡಲ್ಲೂ ಮತ್ತು ಎಮೋಷ್ನಲ್ ವರ್ಲ್ಡಲ್ಲೂ ಆಗಲಿ, ಅಥವಾ ಹಾರ್ಟ್ ಮತ್ತು ಮೈಂಡ್ ನಡುವೆ ವಿಚಾರಗಳು ಏನಾದರೂ ನಡೀತಾ ಇದ್ದರೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಮೈಂಡ್ ಮೂಲಕ ವಿಚಾರ ಮಾಡಬೇಕು. ಬಟ್ ಡಿಸಿಷನ್ ತೊಗೊಳ್ಳುವಾಗ ಹಾರ್ಟ್ ಮೂಲಕ ಡಿಸಿಷನ್ ತೊಗೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಒಂದೊಂದಾಗಿ ಪುಟ್ಟದಾಗಿ ಒಳ್ಳೆಯದಾಗ್ತಾ ಬರುತ್ತೆ. ಸ್ವಲ್ಪ ತಾಳ್ಮೆಯನ್ನು ವಹಿಸಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮಗೆ ವರ್ಕ್ ಎಲ್ಲ ತುಂಬ ಪ್ರೆಷರ್ ಅನ್ನಿಸ್ತಾ ಇರ್ಬೋದು, ವರ್ಕ್ ಲೋಡ್ ಜಾಸ್ತಿ ಆಗಿರ್ಬೋದು, ಅಥವಾ ತಮ್ಮಿಂದ ಏನೋ ಹೈಡ್ ಮಾಡ್ತಿದ್ದಾರೆ. ತಮ್ಮ ಮುಂದೆ ತೋರಿಸ್ತಿರೋದೇ ಒಂದಾಗಿರುತ್ತೆ, ಅದರಿಂದ ಹೈಡ್ ಮಾಡ್ತಿರೋದೇ ಇನ್ನೊಂದಾಗಿರುತ್ತೆ. ಸೊ ಸ್ವಲ್ಪ ಯಾರಿಗೆ ಈ ಥರ ಆಗ್ತಿದೆಯೋ ಅದನ್ನು ಚೆಕ್ ಮಾಡ್ಕೊಳ್ಳಿ. ಬಟ್ ಏನೇ ಆಗಲಿ, ನಿಮಗೆ ವರ್ಕ್ ಪ್ರೆಷರ್ ಅನಿಸಿದರೆ ಅದರಿಂದ ಮುಂದೆ ಒಳ್ಳೆಯದೇ ಆಗುತ್ತೆ. ಒಂದೊಂದಾಗಿ ಚಿಕ್ಕದಾಗಿ ಒಳ್ಳೆಯದಾಗ್ತಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ, ಅಥವಾ ಆಗ್ತಾ ಇರುತ್ತೆ ಈಗಾಗಲೇ ಅಂತ ಹೇಳ್ತಿದ್ದಾರೆ. ಮುಂದೆ ನಿಮಗೆ ಒಳ್ಳೆಯ ದಿನಗಳು ಕಾಣಲಿದ್ದಾವೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ತಮಗೆ ಲೈಫ್ ಪಾರ್ಟ್ನರ್ ಸಿಗೋದಿದ್ದರೆ ಅದು ಡಿವೈನ್ ಬ್ಲೆಸ್ಸಿಂಗ್ಸ್ ಕಡೆಯಿಂದನೇ ಆಗಿರ್ತಾರೆ. ಅಥವಾ ತಾವೇನಾದರೂ ವರ್ಕ್ ಮಾಡಬೇಕು, ತಾವು ಪಾರ್ಟ್ನರ್ಶಿಪ್ ಮೇಲೆ ವರ್ಕ್ ಮಾಡಬೇಕು ಅಂದರೆ ಅದು ಕೂಡ ನಿಮಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಮೇಲೇ ಪಾರ್ಟ್ನರ್ಶಿಪ್ ಕೂಡ ಆಗಿರುತ್ತೆ. ಬಟ್ ಏನಪ್ಪ ಅಂದರೆ ಆ ಪಾರ್ಟ್ನರ್ಶಿಪ್ಪಲ್ಲಿ ಟ್ರಾನ್ಸ್ಪರೆನ್ಸಿ ಮುಖ್ಯ. ನೀವು ಏನೇ ಹೈಡ್ ಮಾಡೋದಕ್ಕಿಂತನೂ ಶೇರ್ ಮಾಡ್ಕೊಳ್ಳಿ, ಏನು ಅನ್ನಿಸ್ತಿದೆ ಏನಿಲ್ಲ ಅಂತಂದು. ಅದು ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಅಥವಾ ಪಾರ್ಟ್ನರ್ಶಿಪ್ ಮೇಲೆ ವರ್ಕ್ ಏನು ಸ್ಟಾರ್ಟ್ ಮಾಡಿರ್ತೀರಲ್ವ ಅದ್ರ ಮೇಲಾದರೂ ಆಗಿರ್ಬೋದು ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಿಮಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಏರುಪೇರುಗಳ ಅಡ್ಡಿ ಆತಂಕಗಳು ಬರೋ ಚಾನ್ಸಸ್ ಇವೆ. ಬಟ್ ಡಿವೈನ್ ಗೈಡೆನ್ಸ್ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ತಾವು ಅದನ್ನು ಪಾರ್ ಮಾಡ್ತೀರಾ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ಇಲ್ಲಿವರೆಗೂ ನೋಡಿರಲ್ವ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತಮಗೆ ಯಾವ್ಯಾವ ಎನರ್ಜೀಸಿಗೆ ಮ್ಯಾಚ್ ಆಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.